ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಕುರಿ ಬ್ಲಡ್ಡಿಂದ ಯಾವ ಥರ ಪಲ್ಯ ಮಾಡ್ಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಆಲ್ರೆಡಿ ನಾನು ಒಂದು ಪಾತ್ರೆಗೆ ಬಿಸಿ ನೀರು ಮತ್ತು ಇದು ಕುರಿದೇನು ಬ್ಲಡ್ ಇರುತ್ತಲ್ಲ ಅದನ್ನು ಅದರೊಳಗೆ ಹಾಕಿ ಇವಾಗ ಕುದಿಯೋಕೆ ಇಡ್ತೀನಿ. ಇವಾಗ ಗ್ಯಾಸನ್ನು ಆನ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಬ್ಲಡ್ ಕುದಿಬೇಕು. ಇದು ಕುದೀತಪ್ಪ ಅಂತಂದರೆ ನೆಕ್ಸ್ಟು ಇದು ಪಲ್ಯ ಯಾವ ಥರ ಮಾಡೋದು ಅಂತಂದು ನಮ್ಮಮ್ಮ ತೋರಿಸ್ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ನಾವೇನು ಕುದಿಯೋಕೆ ಇಟ್ಟಿರ್ತೀವಿ ಈ ಥರ ಮ್ಯಾಗೆಲ್ಲ ಹೊಲಸು ಬರುತ್ತೆ. ಇದನ್ನು ಸ್ವಲ್ಪ ಹೊಲಸನ್ನು ತಕ್ಕೊಳ್ಬೇಕು. ಇದು ನೆಕ್ಸ್ಟ್ ಇದು ಚೆನ್ನಾಗಿ ಕುತ್ತಪ್ಪ ಅಂದರೆ ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಹೊಲಸು ಬಂದೈತಿ. ಇವಾಗ ತೆಗೆದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಇದು ಬ್ಲಡ್ಡಿಂದು ಹೊಲಸು ಬರುತ್ತೆ. ಇದನ್ನು ತಕ್ಕೊಳ್ಬೇಕು. ಇದು ತಕ್ಕೊಂಡ್ರೆ ಇದ್ರ ಪಲ್ಯ ಚೆನ್ನಾಗಾಗುತ್ತೆ. ಇವಾಗ ಇದನ್ನು ತೊಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ಬ್ಲಡ್ ಏನು ಕುದಿಸಿದ್ವಲ್ಲ ನಾವು ಅದ್ರ ಮೇಲಿರೋಂಥ ಇದು ಗಲೀಜು, ಈ ಥರ ಗಲೀಜು ಬರುತ್ತೆ. ಇದನ್ನು ಕ್ಲೀನಾಗಿ ತೊಕ್ಕೋಬೇಕು. ನೆಕ್ಸ್ಟ್ ಈ ಥರ ಚೆನ್ನಾಗಿ ಕುದಿಬೇಕು. ಇದು ಅರ್ಧಂಬರ್ಧ ಕುದಿಸ್ಬಾರ್ದು. ಬ್ಲಡ್ಡು ಪೂರ್ತಿ ಎಲ್ಲ ಅದ್ರ ಕಲರ್ ಚೇಂಜ್ ಆಗಿಬಿಡುತ್ತೆ. ಅದು ಬ್ಲ್ಯಾಕ್ ಕಲರ್ ಒಳಗೆ ಬರುತ್ತೆ. ಆ ಥರ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಕುದೀತಾ ಇದೆಯಲ್ಲ, ಇವಾಗ ಏನು ಮಾಡ್ಬೇಕಪ್ಪ ಅಂತಂದರೆ ಇದು ಅರ್ಧ ಪರ್ಸೆಂಟಷ್ಟು ಕುದ್ದೈತಿ. ಇವಾಗ ಬ್ಲಡ್ ಏನಿರುತ್ತಲ್ಲ ಅದನ್ನು ನಡಕ್ಕೆ ಕಟ್ ಮಾಡಬೇಕು. ಆ ಥರ ಕಟ್ ಮಾಡೋದ್ರಿಂದ ಒಳಗೆ ಏನು ಬ್ಲಡ್ ಇರುತ್ತೆ ಅದು ಪೂರ್ತಿ ಬಿಸಿ ನೀರಿನಲ್ಲಿ ಚೆನ್ನಾಗಿ ಮತ್ತೆ ಕುದೀತೈತಿ ಅಂತ ಹೇಳೋದು. ಇವಾಗ ಅದನ್ನು ಯಾವ ಥರ ಕಟ್ ಮಾಡ್ತೀನಿ ನೋಡಿ. ಇಲ್ಲೇ ಕುದಿಸಾಕಿಟ್ಟಿನೆಲ್ಲ ಈ ಥರ ನಡಕ್ಕೆ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿದರೆ ಬ್ಲಡ್ಡು ಚೆನ್ನಾಗಿ ಕುದೀತೈತಿ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಇವಾಗ ಯಾವ ಥರ ಆಗೈತೆ ಅಂತಂದು. ಈ ಥರ ನಡಕ್ಕೆ ಕಟ್ ಮಾಡೋದ್ರಿಂದ ಚೆನ್ನಾಗಿ ಕುದೀತೈತಿ ಅಂತ ಹೇಳೋದು. ಇವಾಗ ಪೀಸಸ್ ಆಗಿ ಮಾಡ್ಕೊಂಡೆ ಅದನ್ನು ಬ್ಲಡ್ಡು. ಇವಾಗ ಇದು ಇನ್ನೂ ಚೆನ್ನಾಗಿ ಕುದೀಲಿ. ನೋಡಿ ಫ್ರೆಂಡ್ಸ್, ಇವಾಗಿದು ಚೆನ್ನಾಗಿ ಎಲ್ಲ ಕಂಪ್ಲೀಟಾಗಿ ಇದು ಕುದೀತು ಅಂತ ಅರ್ಥ. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ತಣ್ಣಗೆ ಹಾಕಕ್ಕೆ ಬಿಡೋಣ. ಈ ಥರ ಚೆನ್ನಾಗಿ ಕುದ್ದಿರಬೇಕು. ಇವಾಗಿದು ತಣ್ಣಗಾಗಲಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಬ್ಲಡ್ ಏನಿದೆ ನೋಡು ಚೆನ್ನಾಗಿ ಕುದ್ದೈತಿ. ಇವಾಗ ಇದು ತಣ್ಣಗಾದ್ಮೇಲೆ ಇದನ್ನು 2 ನೀರಲ್ಲೇ ಕ್ಲೀನಾಗಿ ತೊಳ್ಕೊಬೇಕು. ಇವಾಗಲೇ ನಾನು ಆಲ್ರೆಡಿ ತೊಳ್ಕೊಂಡೀನಿ. ಇವಾಗ ಇದನ್ನು ನೀರನ್ನು ಬಸ್ಕೊತೀನಿ. ನೆಕ್ಸ್ಟ್ ಇದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಕೊಬ್ಬರಿ, ಬೆಳ್ಳುಳ್ಳಿ, ಅಲ್ಲ, ಟೊಮೆಟೊ, ಕೊತ್ತಂಬರಿ, ನೆಕ್ಸ್ಟು ಒಂದು ಉಳ್ಳಾಗಡ್ಡಿ, ಚಕ್ಕೆ, ಲವಂಗ, ಏಲಕ್ಕಿ. ಇವಾಗ ಏನೇನು ಫ್ರೈ ಮಾಡ್ಬೇಕಪ್ಪ ಅಂತಂದರೆ ಇಲ್ಲೇ ಉಳ್ಳಾಗಡ್ಡಿ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ತವ ಇಟ್ಟಿನಿ. ಇವಾಗ ಉಳ್ಳಾಗಡ್ಡಿ ಹಾಕಿದೆ. ನೆಕ್ಸ್ಟು ಟೊಮೆಟೊ, ಇವಾಗ ಮಸಾಲ ಏನಿರ್ತಾವಲ್ಲ ಮಸಾಲ ಹಾಕ್ತಾಯಿದ್ದೀನಿ. ಒಂದು ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ. ಇದು ಫ್ರೈ ಆಗಲಿ. ನೆಕ್ಸ್ಟು ನಾವು ಇವಾಗ ಏನು ಬ್ಲಡ್ಡನ್ನು ಕುದಿಸ್ಕೊಂಡಿದ್ವಿ ಅದನ್ನು ಸಣ್ಣಗೆ ಕಿವಿಚ್ಕೋಬೇಕು. ಇದನ್ನು ಸಣ್ಣ ಸಣ್ಣ ಪೀಸಾಗಿ ಆಗಿರಬೇಕು. ನೀವು ಈ ಥರ ಪ್ರೆಸ್ ಮಾಡ್ಕೊಂಡು ಕಿವಿಚಿದ್ರೆ ಅದು ತಾನೇ ನುಚ್ಚುನೂರಾಗುತ್ತೆ. ಈ ಥರ ಮಾಡ್ಕೊಳ್ಬೇಕು ಉದುರಾಗಿ. ಇವಾಗ ಎಲ್ಲನೂ ಈ ಥರ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಫ್ರೈ ಆಯಿತು. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಇವೇನು ಕೊಬ್ಬರಿ, ಕೊತ್ತಂಬರಿ ಇವನ್ನೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಬೆಳ್ಳುಳ್ಳಿ ಎಲ್ಲ ಈ ಥರ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ.
ಮೇನು ಉಳ್ಳಾಗಡ್ಡಿ ಟೊಮೆಟೊ ಮಸಾಲೆ ಐಟಮ್ಸ್ ಏನು ಇರ್ತಾವಲ್ಲ ಅವನ್ನಷ್ಟೇ ಫ್ರೈ ಮಾಡಿಕೊಂಡು ಕೊಬ್ಬರಿ ಒಳಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾವು ಇವಾಗ ಬ್ಲೆಡ್ ಏನು ಇಟ್ಕೊಂಡಿದ್ವಿ ಅದನ್ನು ಸಣ್ಣದಾಗಿ ಪೀಸಸ್ ಆಗಿ ಮಾಡ್ಕೊಂಡೀನಿ. ಈ ಥರ ಆಗಿರ್ಬೇಕಿದು. ನೆಕ್ಸ್ಟು ಇವಾಗ ಮಿಕ್ಸಿಗೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮಮ್ಮ ಒಗ್ಗರಣೆ ಕೊಡಾಕತ್ತಾರ. ಅವ ಈಗ ಏನು ಹಾಕಕತ್ತೀವ ನೀನು? ಸ್ವಲ್ಪ ಜೋರಂಗ ಹೇಳವ. ಎಣ್ಣೆ ಹಾಕ್ತಾ ಇದೆ. ಎಷ್ಟು ಒಂದು 2 ಚಮಚೆ? ನೆಕ್ಸ್ಟ್ ಏನು ಹಾಕಕತ್ತೀವ? ನಂತರ ಉಳ್ಳಾಗಡ್ಡಿ ಒಂದು ತೊಗೊಂಡು ಏನು 2 ತೊಗೊಂಡಿವ? ಈಗ ಇದು ಫ್ರೈ ಮಾಡ್ಬೇಕನ್ನು? ಇದು ಅರ್ಶಿಣ ಪುಡಿ ಹಾಕತ್ತೀವ? ಇಲ್ಲಿ ತಗೋ ಹಾಕಿ ಹಂಗೆ ಒಳಗೈತೇನ ಅದು? ಎಷ್ಟೊಂದು 1 ಸ್ಪೂನ್ ಹಾಕಿದೆ. ಈಗ ಫ್ರೈ ಮಾಡ್ಬೇಕೇನ? ನೆಕ್ಸ್ಟ್ ಅಂದ್ರೆ ಇದೇನು ನೀವು ಮಸಾಲೆ ಕುಡಿಸಿದ್ದೆ? ಅಂದ್ರೆ ನೀ ಉಳ್ಳಾಗಡ್ಡಿ ಅವನ್ನೆಲ್ಲ ಹುರಿದು ಮಸಾಲೆ ಖಾರ ಮಾಡ್ತಿಲ್ಲ ಅದನ್ನು? ಹಾಂ, ಇದು ನಾರ್ಮಲ್ ಖಾರನ ಇದು? ಹಾಂ ಹಾಂ, ಟೇಸ್ಟಿಗೆ ಎಷ್ಟು ಬೇಕು ನೋಡಿಕೊಂಡು ನಿಮ್ಗೆ ಎಷ್ಟು ಖಾರ ಬೇಕು ನೋಡಿ. ಹಾಂ, ಈಗ ಹಾಕೋದು ಮಸಾಲೆ ಖಾರನ ಎಷ್ಟು 1 ಸ್ಪೂನ್ ಹಾಕ್ತೀಯ? ನೋಡಿ ಫ್ರೆಂಡ್ಸ್, ಇವಾಗ ನಮ್ಮಮ್ಮ ಫಸ್ಟು ನಾರ್ಮಲ್ ಖಾರ ಹಾಕಿದ್ರು. ನೆಕ್ಸ್ಟು ಇನ್ನೊಂದು ಏನಪ್ಪ ಅಂದ್ರೆ ಅವರು ಮಸಾಲೆ ಖಾರನ ಮಾಡಿ ಇಟ್ಕೊಂಡಿರ್ತಾರೆ ಮನ್ಯಾಗ. ನಾನ್ ವೆಜ್ ಐಟಮ್ಸ್ ಏನಾರು ಮಾಡಿದ್ರೆ ಅದನ್ನು ಹಾಕ್ತಾರೆ ಅವರು. ಇವಾಗ ಅದನ್ನು ಹಾಕಿದ್ರು 1 ಸ್ಪೂನು. ಇವಾಗ ಇದು ಮಟನ್ ಮಸಾಲ ಹಾಕ್ತಾಯಿದ್ದಾರೆ ನೋಡ್ರಿ. ಎಷ್ಟು 1 ಸ್ಪೂನ್ ಹಾಕೈತೇನೋ? ಹ್ಞೂ, ಆಲ್ರೆಡಿ ಈಗ ಮಸಾಲೆ ಒಳಗೆ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಿ. ಇವಾಗ ಜಸ್ಟ್ ಪೌಡ್ರ್ ಏನೈತೆ ನೋಡು 1 ಸ್ಪೂನ್ ಹಾಕತ್ತಾಳ ನಮ್ಮ ಮಮ್ಮಿ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ್ರು ನೋಡ್ರಿ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲೆಡ್. ಹಾಂ, ಇವಾಗ ನಾವೇನು ಕುರಿದು ಬ್ಲೆಡ್ ಏನು ಕುದಿಸ್ಕೊಂಡಿದ್ವಿ ಅದನ್ನು ಇವಾಗ ಅದಕ್ಕೆ ಹಾಕಿ ಹಾಂ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದು ಮಾಡಕತ್ತಾರೆ ನೋಡ್ರಿ ಫ್ರೆಂಡ್ಸ್. ಪೂರ್ತಿ ಇವೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು. ಆ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಅಂದರೆ ಅದು ಟೋಟಲ್ ಎಲ್ಲ ನಾವು ಹಾಕಿರೋದಂಥ ಇಂಗ್ರೀಡಿಯೆಂಟ್ಸ್ ಏನದಾವಲ್ಲ ಅದು ಚೆನ್ನಾಗಿ ಅದ್ರೊಳಗೆ ಮಿಕ್ಸ್ ಆಗ್ಬೇಕಂತಂದು ಹೇಳಾಕತ್ತಿರೋದು. ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದಾರೆ ನೋಡಿರಿ ಫ್ರೆಂಡ್ಸ. ಹಾಂ, ಇವಾಗ ಗ್ಯಾಸನ್ನು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಉಪ್ಪೆಲ್ಲ ಚೆನ್ನಾಗಿ ಕೈ ಆಡಿಸ್ಕೊಳಕತ್ತಾರೆ ನೋಡ್ರಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕಲ್ಲ. ಇವಾಗ ನೆಕ್ಸ್ಟ್ ಇದು ಚೆನ್ನಾಗಿ ನಾವೆಲ್ಲ ಫ್ರೈ ಮಾಡ್ಕೊಂಡ್ರು. ಇವಾಗ ನಾವೇನು ರುಬ್ಕೊಂಡಿದ್ವಿ ಆ ಮಸಾಲನ ಹಾಕಾಕತ್ತಾರೆ ನೋಡ್ರಿ. ಎಲ್ಲ ಮಸ್ತ್ ಆಗುತ್ತಲ್ಲ ಟೇಸ್ಟ್. ನೋಡಿ ಫ್ರೆಂಡ್ಸ್, ರೊಟ್ಟಿ ಚಪಾತಿ ಪರೋಟ ಈ ಐಟಮ್ಸ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ನಮ್ಮಮ್ಮ ಹೇಳಕತ್ತಾರ. ನೋಡಿ ಫ್ರೆಂಡ್ಸ್, ನೀವು ಒಂದ್ಸರಿ ಮನೇಲಿ ಮಾಡಿರಿ ಈ ಥರ. ಯಾಕಂದರೆ ಮೇನ್ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಐತಿ ಇಂಥ ಐಟಮ್ಸಿಗೆ ಇವ್ರಿಗೆ. ಮಾಡಿರಿ ಅಂತ ನಮ್ಮಮ್ಮ ಹೇಳೋದು. ಇವಾಗ ಎಲ್ಲ ಮಸಾಲೆನ ಕಲಿಸ್ಕೊಂಡ್ರು. ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ. ಇವಾಗ ಸ್ವಲ್ಪ ಹಾಕಬೇಕು ನೀರು.
ಒಂದು ಗ್ಲಾಸ್ನಷ್ಟು ಹಾಕೇನೋ ಹ್ಞೂ ಒಂದು ಸಣ್ಣ ಗ್ಲಾಸಿನಷ್ಟು ನೀರು ಹಾಕ್ಯಾರ ನೋಡ್ರಿ ಫ್ರೆಂಡ್ಸ್. ಅದು ಇದು ಇರ್ತೈತಲ್ಲ ಅದೆಲ್ಲ ಇದು. ಈಗ ಅವ್ರು ಏನದೇನಂದರೆ ಟಮಾಟಿ ಒಳಗೆ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ರಸ ಇದ್ದಂಗೆ ಇರ್ತದೆ. ಒಂದು ಸ್ಪೂನಷ್ಟು ನೀರು, ಒಂದು ಗ್ಲಾಸಿನಷ್ಟು ನೀರು ಹಾಕಿದರೆ ಸಾಕು ಅಂತ ಅನ್ನಾಗತ್ತಾರ. ಇವಾಗ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಯಾರ ನೋಡ್ರಿ ಫ್ರೆಂಡ್ಸ್. ಇಷ್ಟು ಅಂದ್ರೆ ಚೆನ್ನಾಗಿ ಬೇಯಲಿಕ್ಕೆ. ಹಾಂ, ಇದು ಚೆನ್ನಾಗಿ ಮಸಾಲೆ ಒಳಗೆ ಬೇಯಲಿ ಅಂತಂದು ಹೇಳಾಕತ್ತಾರ ಅವರು. ಆತನವಾಗಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದು ಸಾಮಾನೆಲ್ಲ ಎಲ್ಲ ಕಂಪ್ಲೀಟ್ ಆದಲ್ವ ಈಗ ಇದು? ಹಾಂ, ಈಗ ನೆಕ್ಸ್ಟ್ ಇದೇನು ಕುದಿಯಾಕೆ ಬಿಡ್ಬೇಕಾ? ಕುದಿಬೇಕು ಚೆನ್ನಾಗಿ. ಹ್ಞೂ, ಕುದಿದ ನಂತರ ಒಂದು ತೋರಿಸಿ. ಇವಾಗ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಲಿ ಅಂತ ಬಿಡಾಕತ್ತಾರ ನೋಡ್ರಿ ಫ್ರೆಂಡ್ಸ್. ಇದು 5 ನಿಮಿಷದಷ್ಟು ಚೆನ್ನಾಗಿ ಸಣ್ಣ ಉರಿಲಿ ಕುದಿಸ್ಕೋಬೇಕಂತ. ಇದು ಚೆನ್ನಾಗಿ ಕುದೀಲಿ. ತಡಿ ಸ್ವಲ್ಪ ಸುಮ್ಮನೆ ನೋಡಿ ಫ್ರೆಂಡ್ಸ್. ಇವಾಗ ಇದು ಚೆನ್ನಾಗಿ ಕುದಿ ಬಂತು. ಇವಾಗ ಕೈ ಆಡಿಸಿ ತೋರಿಸ್ತೀನಿ ನೋಡಿ. ಇವಾಗ ಇನ್ನೊಂದು ಸ್ವಲ್ಪ ನೀರು ಐತಿದು, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ನೋಡಿ ಫ್ರೆಂಡ್ಸ್. ಇವಾಗ ಇದು ತೆಗೆದು ನೋಡೋಣ. ಆಲ್ರೆಡಿ ಆಯ್ತು ನೋಡಿ ಫ್ರೆಂಡ್ಸ್. ಇವಾಗ ಇದು ಕರೆಕ್ಟಾಗಿ ಇದು ಬ್ಲೆಡ್ ಪಲ್ಯ ರೆಡಿ ಆಗೈತೆ ಅಂತ ಅರ್ಥ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊತೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್.